ಅಲ್ಲಿ ವಾದ ಮತ್ತು ಪ್ರತಿವಾದವನ್ನು ಗಮನಿಸ್ತಾ ಇದ್ದೀವಿ. ಕೋರ್ಟ್ ಆದೇಶದ ಪ್ರತಿಯನ್ನ ಎಸೆದಿದ್ದಾರೆ. ದರ್ಶನ್ ಚಿನ್ನದ ಮಂಚ ಕೇಳಿಲ್ಲ, ಚೊಂಬು ಲೋಟ ಚಾಪೆ ಕೊಟ್ಟಿದ್ದಾರೆ. ಚಿನ್ನದ ಮಂಚ ಕೇಳಿಲ್ಲ, ಕೇಳೋಕ್ಕೂ ಆಗೋದಿಲ್ಲ. ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸುಮ್ಮನೆ ವಾದ ಮಾಡಬೇಡಿ, ಕೋರ್ಟಿನ ಆದೇಶ ಏನು ಪಾಲನೆ ಆಗಿಲ್ಲ ಅಂತ ಹೇಳಿ ನೀವು ನೋಡಿ. ಸುನಿಲ್ ವಾದಕ್ಕೆ ಕೋರ್ಟ್ ಹೇಳ್ತಾ ಇರುವಂಥದ್ದು, ಸುಮ್ಮನೆ ವಾದ ಬೇಡ, ಇಲ್ಲಿ ಕೋರ್ಟಿನಿಂದ ನೀಡಿರುವಂಥ ಆದೇಶದಲ್ಲಿ ಏನು ಉಲ್ಲಂಘನೆ ಆಗಿದೆ, ಪಾಲನೆ ಏನಾಗಿಲ್ಲ ಅದನ್ನು ಹೇಳಿ ನೀವು ಅಂತ ಆರೋಪಿ ದರ್ಶನ್ ಪರ ವಕೀಲರಿಗೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ಹೆಚ್ಚುವರಿಯಾಗಿ ಹಾಸಿಗೆ, ಹೆಚ್ಚುವರಿಯಾಗಿ ದಿಂಬು ಕೊಟ್ಟಿಲ್ಲ ನಮ್ಮ ವಿಚಾರ ಇದೆಯಲ್ಲ, ಅದನ್ನು ಮಾತ್ರ ಉಲ್ಲೇಖ ಮಾಡಿ ಇಂಗ್ಲಿಷ್ ಬರುತ್ತೋ ಬರಲ್ವೋ ಅನ್ನೋ ರೀತಿಯಲ್ಲಿ ಕುಹಕ ಮಾಡೋದು ಬೇಡ. ಮತ್ತೊಂದು ಮಾತು ಹೇಳ್ತಾರೆ ಸುನಿಲ್ ಅಲ್ಲಿ, ದರ್ಶನ್ ಏನು ಚಿನ್ನದ ಮಂಚ ಕೇಳಿಲ್ಲ. ದರ್ಶನ್ ಒಬ್ಬ ಕೊಲೆ ಆರೋಪಿ ನೋಡಿ, ದರ್ಶನ್ ಒಬ್ಬ ಕೊಲೆ ಆರೋಪಿ. ಚಿನ್ನದ ಮಂಚ ಕೇಳೋಕ್ಕಾಗತ್ತಾ, ಕೊಡೋಕ್ಕಾಗತ್ತಾ? ಸೊ ಈ ಕಾರಣದಿಂದಲೇ ಕೋರ್ಟ್ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಸುಮ್ಮನೆ ವಾದ ಮಾಡಬೇಡಿ ನೀವು, ಕೋರ್ಟ್ ಆದೇಶ ಏನು ಪಾಲನೆ ಆಗಿಲ್ಲ ಅಷ್ಟು ಹೇಳಿ ಅಂತ ಹೇಳಿ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಕಾರ್ಪೆಟ್ ಚಾದರ್ ಮೊದಲೇ ಕೊಟ್ಟಿದ್ರು, ಕಾರ್ಪೆಟ್ ಮತ್ತು ಚಾದರ್ ಮೊದಲೇ ಕೊಟ್ಟಿದ್ರು. ಕಂಬಳಿ ಮಾತ್ರ ಕೋರ್ಟ್ ಆದೇಶದ ಬಳಿಕ ಕಂಬಳಿ ಕೊಟ್ಟಿದ್ದಾರೆ. ಬ್ಯಾರಕ್ ಒಳಗೆ ಮಾತ್ರ ಅರ್ಧ ಗಂಟೆ ಓಡಾಡಲು ಬಿಟ್ಟಿದ್ದಾರೆ, ಹೊರಗೆ ಓಡಾಡಲು ಬಿಟ್ಟಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಎಸ್, ದರ್ಶನ್ ಹೇಳಿದ್ರು, ನಾನು ಪರಪ್ಪನ ಅಗ್ರಹಾರಕ್ಕೆ ಬಂದ ದಿನದಿಂದಲೂ ಕೂಡ, ಅಂದರೆ 2ನೇ ಬಾರಿಗೆ ಹೋಗಿದ್ರಲ್ಲ ಆಗ, ಬಂದ ದಿನದಿಂದಲೂ ಕೂಡ ನಾನು ಈ ಸೆಲ್ನಿಂದ ಆಚೆ ಹೋಗಿಲ್ಲ, ಬಿಸಿಲೇ ನೋಡಿಲ್ಲ, ವಾಕ್ ಮಾಡಿಲ್ಲ, ಫಂಗಸ್ ಹಿಡಿತಾ ಇದೆ ನನಗೆ ಅಂತ ಹೇಳಿದ್ರು. ನನಗೆ ವಿಷ ಕೊಟ್ಬಿಡಿ, ನನಗಿಲ್ಲಿ ಬದುಕೋಕ್ಕಾಗ್ತಾ ಇಲ್ಲ, ಜೈಲಾಧಿಕಾರಿಗಳು ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ದರ್ಶನ್ನ ಬೇಡಿಕೊಂಡಿದ್ರು. ಅನಂತರದಲ್ಲಿ ಆದೇಶವನ್ನು ಮಾಡಿದ್ರು. ಹೊರಗೆ ಓಡಾಡಲು ಬಿಟ್ಟಿಲ್ಲ, ಕೇವಲ ಎಷ್ಟು ಜಾಗ ಇದೆಯೋ ಅಷ್ಟರಲ್ಲಿ ಮಾತ್ರ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ಗೆ ವಾಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳ್ತಾ ಇದ್ರೆ, ಸುನಿಲ್ ಅಥವಾ ದರ್ಶನ್ ಪರ ವಕೀಲರನ್ನು ಹೇಳ್ತಾ ಇದ್ದಾರೆ, ಬ್ಯಾರಕ್ಕಿನ ಒಳಗೆ ಮಾತ್ರ ಓಡಾಡಲಿಕ್ಕೆ ಬಿಟ್ಟಿದ್ದಾರೆ, ಬ್ಯಾರಕ್ಕಿನ ಆಚೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಅದು ಕೂಡ ಅರ್ಧ ಗಂಟೆ ಮಾತ್ರ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಓಡಾಡಲಿಕ್ಕೆ ದರ್ಶನ್ಗೆ ಅವಕಾಶ ಇಲ್ಲ. ದರ್ಶನ್ ಕೇವಲ ಬ್ಯಾರಕ್ ಒಳಗೆ ಅರ್ಧ ಗಂಟೆ ಓಡಾಡಬೇಕು ಅಂತ, ಅದರ ಡಿಸ್ಟೆನ್ಸ್ ಎಷ್ಟು ಪ್ರದೇಶ ಇದೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿಲ್ಲ. ಬ್ಯಾರಕ್ನಲ್ಲಿ ದರ್ಶನ್ಗೆ ಓಡಾಡಲಿಕ್ಕೆ ಎಷ್ಟು ಪ್ರದೇಶ ಇದೆ, ಎಷ್ಟು ಜಾಗ ಇದೆ ಅನ್ನೋದನ್ನು ಉಲ್ಲೇಖ ಮಾಡಿಲ್ಲ. ಆದರೆ ಓಡಾಡಲಿಕ್ಕೆ ಬಿಟ್ಟಿದ್ದಾರೆ ನಿಗದಿತ ಪ್ರದೇಶದೊಳಗೆ ಅಂತ. ಬಟ್ ಜೈಲಾಧಿಕಾರಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಕೋರ್ಟ್ ಆದೇಶದಂತೆ ನಾವು ವಾಕಿಂಗ್ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಹೇಳ್ತಿದ್ದಾರೆ, ಹೊರಗೆ ಬಿಡ್ತಾ ಇಲ್ಲ, ಬರೀ ಬ್ಯಾರಕ್ ಒಳಗೆ ಬಿಡ್ತಾ ಇದ್ದೀವಿ, ಬರೀ ಬ್ಯಾರಕ್ ಒಳಗೆ ಮಾತ್ರ ಬಿಡ್ತಾ ಇದ್ದಾರೆ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚುವರಿ ಬೆಡ್ ಇತ್ತಲ್ಲ, ಹೆಚ್ಚುವರಿ ಬೆಡ್ ಇಲ್ಲ, ಕಂಬಳಿ ಮಾತ್ರ ಕೊಟ್ಟಿದ್ದಾರೆ ಕೋರ್ಟ್ ಆದೇಶದ ಬಳಿಕ ಅಂತ. ಜೈಲು ಅಧಿಕಾರಿಗಳಿಗೆ ಎಸ್, ಆರೋಪಿಯ ರಕ್ಷಣಾ ಹೊಣೆ ಇದೆ. ನಾವು ಇದನ್ನು ಮಾತಾಡ್ತಾ ಇದ್ವಿ. ದರ್ಶನ್ ಈಗ ಆ ಜೈಲಿನ ಶಿಶು, ಆತನ ಲಾಲನೆ ಪಾಲನೆ ಅನ್ನೋದಕ್ಕಿಂತ ಆತನ ಸುರಕ್ಷತೆಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯೂ ಕೂಡ ಜೈಲಿಗಿರುತ್ತೆ, ಜೈಲಾಧಿಕಾರಿಗಳಿಗಿರುತ್ತೆ. ಅದನ್ನ ಇಲ್ಲಿ ಕೋರ್ಟ್ ಮಾಡಿದ್ದಾರೆ. ನೋಡಿ ಏನಂತ ಹೇಳ್ತಿದ್ದಾರೆ, ದರ್ಶನ್ನ ರಕ್ಷಣೆಯ ಹೊಣೆಗಾರಿಕೆಯೂ ಕೂಡ ಜೈಲಾಧಿಕಾರಿಗಳಿಗೆ ಮೇಲಿರುತ್ತೆ, ಅದನ್ನು ಅವರು ಪರಿಗಣಿಸಬೇಕಲ್ವೇ ಅಂತ ಜಡ್ಜ್ ಇದನ್ನು ಕೋರ್ಟ್ ಮಾಡ್ತಾ ಇದ್ದಾರೆ. ದರ್ಶನ್ನ ಪ್ರೊಟೆಕ್ಷನ್, ರಕ್ಷಣೆ ಜೈಲಾಧಿಕಾರಿಗಳ ಹೊಣೆ.
ದರ್ಶನ್ಗೆ ಪ್ರತ್ಯೇಕ ರಿಜಿಸ್ಟರ್ ಇಟ್ಟಿದ್ದಾರೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಆರೋಪಿ ಪರ ವಕೀಲ ಸುನಿಲ್. ಯಾರು ನೋಡೋಕೆ ಬರ್ತಾರೆ ಅದನ್ನು ನಮೂದಿಸಬೇಕಾಗಿದೆ ಅಂತ ವಕೀಲ ಹೇಳಿದ್ದಾರೆ. ಹೌದು, ನಾವಾಗಲೇ ಮಾತನಾಡ್ತಾ ಇದ್ವಿ, ಕೋರ್ಟಿನ ಪರಿವ್ಯಾಪ್ತಿಯನ್ನು ಹೊರಗಿಟ್ಟು, ಅಂದರೆ ಅದನ್ನು ಬಿಟ್ಟು ಕೂಡ ಮಾತನಾಡೋದಾದರೆ ದರ್ಶನ್ ಹೊರಗಡೆ ಬಂದರೆ, ದರ್ಶನ್ ಶೂಟಿಂಗ್ ಸಮಯದಲ್ಲಿದ್ದರೆ, ದರ್ಶನ್ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರೆ ಎಷ್ಟು ಜನ ಸೇರ್ತಾರೆ ಅನ್ನೋದು ಗೊತ್ತಿದೆ. ಜೈಲಲ್ಲಿ ಸೇರಲ್ವಾ? ಜೈಲಲ್ಲೂ ಅಭಿಮಾನಿಗಳಿರೋದಿಲ್ವಾ? ಗೊತ್ತಿಲ್ಲ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಮಧ್ಯಪ್ರವೇಶ ಇಲ್ಲವೇ ಇಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಹೊಣೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಅವರು ಕ್ರಮವನ್ನು ತೆಗೆದುಕೊಳ್ಳಬಹುದು. ಅಂದ್ರೆ ಇಟ್ ಇಸ್ ಅಪ್ ಟು ಜೈಲ್ ಸ್ಟಾಫ್. ಜೈಲಾಧಿಕಾರಿಗಳೇನು ಕ್ರಮವನ್ನು ತೆಗೆದುಕೊಳ್ತಾರೋ ಅದು ಅವರಿಗೆ ಬಿಟ್ಟಿದ್ದು. ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ನಾನು ಅಥವಾ ಕೋರ್ಟ್ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ಜಡ್ಜ್ ಯಾವ ಅಂಶವನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ದಾರೆ? ದರ್ಶನ್ನ ರಕ್ಷಣೆಯ ಜವಾಬ್ದಾರಿಯನ್ನ ಗಮನದಲ್ಲಿಟ್ಕೊಂಡು ಜಡ್ಜ್ ಇದನ್ನು ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಾನು ಆಗಲೇ ಮಾತಾಡ್ತಾ ಇದ್ದೆ, ದರ್ಶನ್ಗೆ ಬಹಿರಂಗ ಸಮಾವೇಶದಲ್ಲೋ, ಬಹಿರಂಗ ಕಾರ್ಯಕ್ರಮದಲ್ಲೋ, ಯಾವುದೋ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲೋ, ಸಾರ್ವಜನಿಕ ಕಾರ್ಯಕ್ರಮದಲ್ಲೋ ಭಾಗವಹಿಸಿದರೆ ಇಡೀ ಕಾರ್ಯಕ್ರಮಕ್ಕೆ ಎಷ್ಟು ಪ್ರೊಟೆಕ್ಷನ್ ಕೊಡಬೇಕೋ ಅದರಷ್ಟೇ ಪ್ರೊಟೆಕ್ಷನನ್ನು ದರ್ಶನ್ ಬಂದು ಹೋಗುವಾಗ ಕೊಡಬೇಕಾಗತ್ತೆ. ಗಮನದಲ್ಲಿಟ್ಕೊಳ್ಳಿ. ಇಡೀ ಕಾರ್ಯಕ್ರಮಕ್ಕೆ ಎಷ್ಟು ಪ್ರೊಟೆಕ್ಷನ್ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಪ್ರೊಟೆಕ್ಷನ್ ದರ್ಶನ್ ಬರುವಾಗ, ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗುವಾಗ ಮತ್ತು ವಾಪಸ್ ಹೋಗುವಾಗ ಇರಬೇಕಾಗುತ್ತೆ. ನಾವು ಗಮನಿಸಿದ್ವಿ ಏನಾಗಿದೆ ಕರೂರಿನಲ್ಲಿ ಅಂತ ಹೇಳಿ. ವಿಜಯ್ ರ್ಯಾಲಿ ಮಾಡಬೇಕಾದ್ರೆ ಕಾಲು ತುಳಿತಕ್ಕೆ 41 ಜನಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದು ಬೇರೆ ವಿಚಾರ. ಈಗ ದರ್ಶನ್ಗೂ ಕೂಡ, ದರ್ಶನ್ ಜೈಲಿನಲ್ಲಿ ಇಲ್ಲ, ಕೇವಲ ಬ್ಯಾರಕ್ನೊಳಗೆ ಮಾತ್ರ ವಾಕಿಂಗ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಆಚೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಆಚೆ ಬಂದಾಗ ಸಹ ಕೈದಿಗಳಿರ್ತಾರೆ, ಸಜಾ ಕೈದಿಗಳಿರ್ತಾರೆ, ವಿಚಾರಣಾಧೀನ ಕೈದಿಗಳಿರ್ತಾರೆ. ಅವರೆಲ್ಲರೂ ಕೂಡ ದರ್ಶನ್ಗೆ ಸಂಪರ್ಕಕ್ಕೆ ಬರೋದಿಲ್ವಾ? ಅಲ್ಲೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದನ್ನು ಗಮನದಲ್ಲಿಟ್ಟುಕೊಂಡೇ ದರ್ಶನ್ಗೆ ಒಂದು ಮಿತಿಯಲ್ಲಿ ಎಷ್ಟು ಲಭ್ಯತೆ ಇದೆಯೋ, ಒಂದು ಸುರಕ್ಷತೆಯ ದೃಷ್ಟಿಯ ಕಾರಣಕ್ಕಾಗಿ ದರ್ಶನ್ಗೆ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಡೀ ಜೈಲು ತುಂಬ ನಾನು ವಾಕಿಂಗ್ ಮಾಡ್ತೀನಿ, ನನಗೆ ಅವಕಾಶ ಕೊಡಿ ಅಂದರೆ ಕೊಡೋಕ್ಕಾಗೋದಿಲ್ಲ. ಅದನ್ನೇ ಕೇಂದ್ರೀಕರಿಸಿ ವಾದ ಮತ್ತು ಪ್ರತಿವಾದ ನಡೀತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರದಲ್ಲಿ ಮಧ್ಯಪ್ರವೇಶ ನಾವು ಮಾಡೋದಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಅದು ಪೊಲೀಸರ ಕರ್ತವ್ಯ ಅಂತ ಹೇಳಿದ್ದಾರೆ. ನಾವು ಯಾವ ಕಾರಣಕ್ಕೂ ಕೂಡ ಈ ವಿಷಯದಲ್ಲಿ ಅಧಿಕಾರಿಗಳಿಗೆ ಜವಾಬ್ದಾರಿ ಇರುತ್ತೆ, ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಬೇರೆ ಯಾರಿಗೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಈ ರೀತಿ ಇಟ್ಟಿಲ್ಲ. ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಸೆಲೆಬ್ರಿಟಿ ರಕ್ಷಣೆಗೆ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಆದರೆ ಉಗ್ರರಿಗೆ ಇರುವಂಥ ಸೆಲ್ನಲ್ಲಿ ದರ್ಶನ್ ಇಟ್ಟಿದ್ದಾರೆ. ನೋಡಿ ಏನು ಕೋಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಟೆರರಿಸ್ಟ್ನ ಯಾವ ಬ್ಯಾರಕ್ನಲ್ಲಿ ಇರಿಸಲಾಗುತ್ತೋ ಅಂತ ಟೆರರಿಸ್ಟ್ನ ಇರಿಸಲಾಗುವಂಥ ಬ್ಯಾರಕ್ನಲ್ಲಿ ದರ್ಶನ್ನನ್ನ ಇರಿಸಲಾಗಿದೆ ಅಂತ. ಉಗ್ರರನ್ನ ಇಡುವಂಥ ಜಾಗದಲ್ಲಿ, ಅಂದರೆ ಸಂಪೂರ್ಣವಾಗಿ ಪ್ರತ್ಯೇಕ ಕ್ವಾರಂಟೈನ್, ಸಂಪೂರ್ಣವಾಗಿ ಪ್ರತ್ಯೇಕ ಸೆಲ್ ಇದು. ಯಾವ ಮನುಷ್ಯನ ಸುಳಿವು ಇರೋದಿಲ್ಲ. ಮೋಸ್ಟ್ಲಿ ಜೈಲಾಧಿಕಾರಿಗಳ ಸಿಬ್ಬಂದಿ ಬಿಟ್ಟರೆ, ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿ ಬಿಟ್ಟರೆ ದರ್ಶನ್ಗೆ ಯಾವೊಬ್ಬ ಮನುಷ್ಯರ ಸಂಪರ್ಕವೂ ಕೂಡ ಇರೋದಿಲ್ಲ. ಅಧಿಕಾರಿಗಳನ್ನು ಹೊರತುಪಡಿಸಿದ್ರೆ ಒಂದು ರೀತಿ ಅದು ಮಾನಸಿಕವಾಗಿ ಹಿಂಸೆ ಆಗುತ್ತೆ ಅನ್ನೋದು ದರ್ಶನ್ ಪರ ವಕೀಲ ಸುನಿಲ್ ಅವರ ವಾದ ಆಗಿದೆ. ಬಟ್ ಇದನ್ನು ಕೋರ್ಟ್ ಹೆಂಗೆ ಪರಿಗಣಿಸುತ್ತೆ ಅನ್ನೋದು ನೋಡಬೇಕಾಗಿದೆ. ಆದರೆ ಇದನ್ನು ರಕ್ಷಣೆಯ ಕಾರಣಕ್ಕಾಗಿ ಪ್ರತ್ಯೇಕ ಸೆಲ್ನಲ್ಲಿ ನಿಲ್ಲಿಸಿದ್ದೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಇದು ಸಮಂಜಸನಾ? ಸುನಿಲ್ ಪ್ರಶ್ನೆ ಮಾಡ್ತಾ ಇದ್ದ.